ಕಾರಿನ ಗಾಜು ಹೊಡೆದು ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಒಂದನ್ನು ಇಂದಿರಾನಗರ ಪೊಲೀಸರು ಬಂಧಿಸಿದ್ದಾರೆ. ನಾವೀಗ ಏನು ನೋಡ್ತಾ ಇದ್ದೀವಿ, ಇದು ಇಂದಿರಾನಗರದ 100 ಅಡಿ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಗ್ಯಾಂಗ್ ಒಂದು ಕಾರಿನ ಗ್ಲಾಸ್ ಅನ್ನು ಬ್ರೇಕ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ರು. ಏನು ಕಾರಿನಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳು, ಲ್ಯಾಪ್ಟಾಪ್ ಸೇರಿದಂತೆ ಬ್ಯಾಗ್ಗಳನ್ನು ಕಳ್ಳತನ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ಈ ಬಗ್ಗೆ ಏನು ಇಲ್ಲಿನ ಸುತ್ತಮುತ್ತಲಿನ ಒಂದು CCTV ದೃಶ್ಯಗಳಲ್ಲಿ ಈ ಒಂದು ಕಳ್ಳತನದ ದೃಶ್ಯ ಸೆರೆಯಾಗಿತ್ತು. ನಂತರ ಈ ಒಂದು ಕಾರಿನ ಮಾಲೀಕರು ಕೂಡ ಒಂದು ಇಂದಿರಾನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟ ಸಂದರ್ಭದಲ್ಲಿ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿ ಈಗ ಜೈಲಿಗೆ ಅಟ್ಟಿದ್ದಾರೆ. ಏನು ಈ ಒಂದು ಆರೋಪಿಗಳೇನಿದ್ರೆ ಅವರು ಪ್ರತಿನಿತ್ಯ ಈ ಒಂದು 100 ಅಡಿ ರಸ್ತೆಯಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ನಂತರ ಯಾವುದಾದ್ರು ಕಾರ್ನಲ್ಲಿ ಒಂದು ಬ್ಯಾಗ್ ಅಥವಾ ಬೆಲೆ ಬಾಳುವ ವಸ್ತುಗಳು ಕಂಡು ಬಂದರೆ ನಂತರ ಆ ಒಂದು ಕಾರಿನ ಗ್ಲಾಸ್ ಅನ್ನು ಬ್ರೇಕ್ ಮಾಡಿ ಅದರಲ್ಲಿ ಇರುವಂತಹ ವಸ್ತುಗಳನ್ನು ಕಳ್ಳತನ ಮಾಡೋದನ್ನ ಅವರು ಕಾಯಕವಾಗಿ ಮಾಡ್ಕೊಂಡಿದ್ರು. ಇದೇ ರೀತಿಯಾಗಿ ಏನು ಈ ಒಂದು ರಸ್ತೆಯಲ್ಲಿ ಇಲ್ಲಿ ಪಾರ್ಕ್ ಮಾಡಿದಂಥ ಸುಮಾರು 4 ಕಾರುಗಳ ಗ್ಲಾಸ್ ಅನ್ನ ಬ್ರೇಕ್ ಮಾಡಿದಂಥ ಆ ದುಷ್ಕರ್ಮಿಗಳು ಕಾರಿನಲ್ಲಿದ್ದಂಥ 4 ಬ್ಯಾಗ್ ಮತ್ತು ಲ್ಯಾಪ್ಟಾಪ್ಸ್ ಅನ್ನ ಕಳ್ಳತನ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿದ್ರು. ಇದೀಗ ಇಂದಿರಾನಗರ ಪೊಲೀಸರು ಈ 4 ಟೀಮ್ ಅನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಅವರಿಂದ ಲ್ಯಾಪ್ಟಾಪ್ ಮತ್ತೆ ಬ್ಯಾಗ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಆರೋಪಿಗಳು ಈ ಒಂದು ರಸ್ತೆಯಲ್ಲಿ ಶಾಪಿಂಗ್ ಬರುವಂತ ಏನು ಜನ ಇದ್ದಾರೆ, ಶಾಪಿಂಗ್ ಬರೋರು ಮತ್ತೆ ಬೇರೆ ಬೇರೆ ಕೆಲಸಗಳಿಗೆ ಬಂದು ಇಲ್ಲಿ ಯಾರಾದರೂ ಕಾರ್ ಪಾರ್ಕ್ ಮಾಡಿ ಹೋದ್ರೆ ಅಂತವರ ಕಾರುಗಳನ್ನ ಒಂದು ಗ್ಲಾಸ್ ಬ್ರೇಕ್ ಮಾಡಿ ಅಲ್ಲಿ ಕಳ್ಳತನ ಮಾಡೋದು ಅವರ ನಿತ್ಯದ ಕಾಯಕ ಆಗಿತ್ತು. ಇದೀಗ ಈ ಬಗ್ಗೆ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಸರ್ ಅವತ್ತೊಂದು ದಿವಸ ಇನ್ನೇನು ಒಂದು ತಿಂಗಳು ಆಗಿತ್ತು. ಆವಾಗ ಇಲ್ಲಿ ಕಸ್ಟಮರ್ ಅಂತ ಪಾರ್ಕ್ ಮಾಡಿಸ್ದೆ. ಪಾರ್ಕ್ ಮಾಡಿಸ್ಬಿಟ್ಟು ನಾನು ಕೆಳಗಡೆ ಹೋಗ್ಬಿಟ್ಟೆ. ಆಮೇಲೆ ಊಟ ತಿಂದ್ಬಿಟ್ಟು ಬರೋಷ್ಟೊತ್ಕ 8 ಗಂಟೆ ಸುಮಾರು ನೈಟು. ಆವಾಗ ಡ್ಯಾಮೇಜ್ ಆಗಿತ್ತು. ಆಮೇಲೆ ಬಂದರು ಅವರು, ನಾವು ಇಲ್ಲೇ ಕಾಯ್ಕೊಂಡಿದ್ರು. ಬಂದು ಈ ಥರ ಲ್ಯಾಪ್ಟಾಪ್ ಇತ್ತು, ಲ್ಯಾಪ್ಟಾಪ್ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬ್ಯಾಗು ಲ್ಯಾಪ್ಟಾಪ್. ಆಮೇಲೆ ಈ 2 ತಿಂಗಳ ಬಿಟ್ಟು ಸರ್, 2 ತಿಂಗಳಿಗೆ ಮುಂಚೆ ಇದು. ಆಮೇಲೆ ಮೊನ್ನೆ ಇನ್ನೇನೊಂದು ಹೋದ ವಾರದಲ್ಲಿ ಇರಬೇಕು. ಅವತ್ತು ನಾನು ಇರಲಿಲ್ಲ, ಅವ್ರು ನಮ್ಮವ್ರು ಇನ್ನೊಬ್ರು ಇದ್ದರು. ಅವತ್ತು ಅದೇ ಟೈಮೇ ಸರ್, ಒಂದು 7:45 ಈ ಥರ ಅದೇ ಟೈಮು. ಹೆಂಗೆ ಹೊಡಿತಾರೆ ಸರ್? ಅದು ಹೆಂಗೆ ಹೊಡಿತಾರೆ ಸರ್, ಸೌಂಡು ಬರಲ್ಲ. ಇಲ್ಲೇ ಪಕ್ಕದಲ್ಲಿ ಕಾರುಗಳು ದೊಡ್ಡ ಕಾರ್ ಹಾಕಿದ್ವಿ ನಾವು, ಅಲ್ಲೇ ಕೂತಿದ್ರಿ, ನೋಡಲಿಲ್ಲ, ತಗೊಂಡು ಹೋಗಿ ನೋಡಲಿಲ್ಲ. ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಕ್ಯಾಮ್ರಾ ಇದೆ ಚೆಕ್ ಮಾಡಿದ್ರೆ ಅದು ಏನರಲ್ಲೇ ಈ ಥರ ಹಿಂಗೆ ಅಂದ್ಬಿಟ್ಟು ಅದು ಗ್ಲಾಸು ಚಿಂದಿ ಆಗಿಬಿಡುತ್ತೆ. ಆಮೇಲೆ ತಗೊಂಡು ರೋಡ್ ದಾಟಿ ಇಬ್ಬರ ಏನೋ ಇರಬೇಕಂತ, ಇಬ್ಬರದ್ದು. ಹಾಂ ಇದೆ ಇದೇ ಜಾಗದಲ್ಲೇ 2 ಸಲ ಆಗಿದೆ. ಇಲ್ಲ ಸರ್, ಯಾವಾಗಲ್ಲ. ನಾವು 20 ವರ್ಷದಿಂದ ಇಲ್ಲಿ ಬಿಲ್ಡಿಂಗ್ ಸೆಕ್ಯೂರಿಟಿ ಮಾಡ್ತಾ ಇರೋದು. ಈ ಥರ ಯಾವಾಗೂ ಇಲ್ಲ. 2 ದಿವಸ ಇಲ್ಲೇ ಬಿಟ್ಟು ಹೋಗ್ಬಿಡೋರು ಕಾರು. ಏನೊಂಚೂರು ಆದ್ಮೇಲೆ ಏನಾಯಿತೋ ಗೊತ್ತಿಲ್ಲ. 2 ಟೈಮ್ ಈ ಥರ. ಕೃಷ್ಣಪ್ಪ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.